ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಮ್ ತಂದೆ ಊರಿಗೆ ಹೋಗೋದಕ್ಕಾಸೆ, ಅಲ್ಲಿಗೆ ಹೋಗೋಣ. ನಮ್ಮಪ್ಪನ ಆಶೀರ್ವಾದದಂತೆ ನಮ್ಮ ಮದ್ವೆ ಏನೋ ಆಯ್ತು. ಈಗ್ಲೂ ಹೋಗಿ ಅವ್ರ ಆಶೀರ್ವಾದ ತಗೊಂಡ್ ಬರೋಣ. ಹಾಗಂತ ನಾನ್ ಹನಿಮೂನ್ ಹೋಗೋದೇ ಬೇಡ ಅಂತ ಹೇಳ್ತಿಲ್ಲ. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಅದನ್ನೂ ಪ್ಲಾನ್ ಮಾಡೋಣ. ಆದ್ರೆ ಈಗ ನಮ್ಮಪ್ಪನ ಊರಿಗೆ ಹೋಗೋಣ. ಚಿರು, ಅದು ನಮ್ಮಪ್ಪ ಹುಟ್ಟಿದೂರು ಅನ್ನೋದಕ್ಕಿಂತ ಅಲ್ಲಿ ನಮ್ ತಂದೆ ಭಾವನೆಗಳು, ಹಲ್ವಾರ್ ನೆನ್ಪುಗಳು ಇವೆ. ನಾನ್ ನಿನಗವತ್ತು ನನ್ ತಂದೆ ಬಗ್ಗೆ ಪೂರ್ತಿಯಾಗಿ ಹೇಳಲಿಲ್ಲ. ಅದಾದ್ಮೇಲೆ ಯಾರ ಹತ್ರನೂ ನಾ ಅದನ್ನೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನ್ಸಿರ್ಲಿಲ್ಲ. ಆದ್ರೆ ಇವತ್ತು ನಿನ್ ಹತ್ರ ಹೇಳ್ಕೋಬೇಕು ಅನ್ನಿಸ್ತಿದೆ. ನಮ್ಮಪ್ಪ ಅಂದ್ರೆ ಆ ಊರಿನ ಜನಕ್ಕೆ ತುಂಬಾ ಮರ್ಯಾದೆ. ನಮ್ ಜನರು ಸತ್ ಹೋದವ್ರನ್ನ ದೇವ್ರ ಸಮ ಅಂತಾರೆ. ಆದ್ರೆ ನಮ್ ತಂದೆ ಬದುಕಿರೋವಾಗ್ಲೇ ಅವ್ರನ್ನ ದೇವ್ರು ಅಂತಿದ್ರು. ಆ ಜನರಿಗೆ ನಮ್ ತಂದೆ ಮೇಲೆ ಅಷ್ಟೊಂದ್ ಮರ್ಯಾದೆ. ನಮ್ ತಂದೆನೂ ಅಷ್ಟೇ ಆ ಊರಿನ ಜನರಿಗೆ ಅಷ್ಟೇ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸದಿಂದ ಇದ್ರು. ಯಾರ್ ಕಣ್ಬಿತ್ತೋ ಅಥವಾ ಯಾರ್ ಕುತಂತ್ರನೋ ಗೊತ್ತಿಲ್ಲ, ಒಂದ್ ಟೈಮಲ್ಲಿ ಎಲ್ಲ ಬದ್ಲಾಗೋಯ್ತು. ನಮ್ ತಂದೆನ ನಮ್ ಊರಿನ ಕುಲದೇವ್ರು ಶಿವಾನಂದ್ ಅಂತಿದ್ದವ್ರೆ ಅವ್ರ ಬಗ್ಗೆ ತುಂಬಾ ಕೆಟ್ಟದಾಗ್ ಮಾತಾಡೋದಕ್ ಶುರು ಮಾಡ್ಬಿಟ್ರು. ನಂಬಿಕೆಗೆ ಇನ್ನೊಂದ್ ಹೆಸರೇ ಶಿವಾನಂದ ಅಂತಿದ್ದ ಜನ ನಂಬಿಕೆ ದ್ರೋಹಿ ಶಿವಾನಂದ ಅನ್ನೋದಕ್ ಶುರು ಮಾಡಿದ್ರು. ವಂಚನೆ, ಕಪಟ, ದ್ರೋಹ ಇವ್ಗಳೇನು ಅಂತಾನೆ ಗೊತ್ತಿಲ್ಲದೆ ಇರೋ ನಮ್ಮಪ್ಪ ಊರಿನ ಜನರ ಹತ್ರ ವಂಚಕ, ಮೋಸಗಾರ ಅನ್ನಿಸ್ಕೊಂಡ್ಬಿಟ್ರು. ಆಗ ನಮ್ಮಪ್ಪನ ಕಣ್ಣಲ್ಲಿ ನೀರಿಗಿಂತ ರಕ್ತಾನೆ ಬಂದಿದ್ ಹೆಚ್ಚು. ಆಲದ ಮರದ ಹಾಗೆ ಬೆಳೆದಿದ್ ನಮ್ಮಪ್ಪನ ಹೆಸರು ಒಂದೇ ಸಲ ಮಣ್ಣಲ್ಲಿ ಮಣ್ಣಾಗ್ ಹೋಯ್ತು. ನಮ್ಮಪ್ಪ ನನಗ್ ಮಾತ್ರ ಹೀರೋ ಆಗಿರ್ಲಿಲ್ಲ, ಆ ಊರಿನ ಜನಕ್ಕೂ ಸೂಪರ್ ಹೀರೋ ಆಗಿದ್ರು. ಅಂಥವ್ರು ಒಂದೇ ಸಲ ಸೀರೋ ಆಗ್ಬಿಟ್ರು. ಆದ್ರೆ ಅಲ್ಲಿ ನಮ್ಮಪ್ಪ ತಪ್ಪು ಮಾಡಿದ್ರೋ ಇಲ್ವೋ ಅನ್ನೋದು ಆ ಊರಿನ ಅಂಗಾಳ ಪರಮೇಶ್ವರಿ ತಾಯಿಗ್ ಮಾತ್ರ ಗೊತ್ತು. ನನ್ ತಂದೆಗೆ ಯಾವಾಗ್ಲಾದ್ರೂ ಮನ್ಸ್ ಸರಿ ಇಲ್ಲ ಅಂದ್ರೆ ಅವರು ಆ ಅಂಗಾಳ ಪರಮೇಶ್ವರಿ ತಾಯಿನೇ ತನ್ ತಾಯಿ, ಅವಳ ಸನ್ನಿಧಿನೇ ನನ್ ತಾಯಿ ಮಡ್ಲು ಅಂತ ಅನ್ಕೊಂಡು ಆ ದೇವಸ್ಥಾನದಲ್ಲಿ ಮಲಗ್ ಬರ್ತಾ ಇದ್ರು. ಆದ್ರೆ ಅವರು ಆ ಅಂಗಾಳ ಪರಮೇಶ್ವರಿ ತಾಯಿನೇ ತಮ್ಮ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ಅವ್ರಿಗೇನೇ ಸಮಸ್ಯೆ ಬಂದ್ರು ಅದನ್ನ ನಿಭಾಯಿಸ್ತಾರೆ ಅಂತ ಗಾಢವಾಗಿ ನಂಬಿದ್ರು. ಕೊನೆಗೆ ನಮ್ ತಂದೆ ಮೇಲ್ ಬಂದ ಆಪಾದನೆಯಿಂದ ಅವ್ರ ಹಣೆ ಬರಹನೆ ಕೆಟ್ಟೋಯ್ತು. ಯಾಕೋ ಗೊತ್ತಿಲ್ಲ, ಆ ಸಂದರ್ಭದಲ್ಲಿ ಆ ತಾಯಿನೂ ಅವ್ರ ಕೈ ಹಿಡಿಲಿಲ್ಲ. ಅವತ್ತಿನ ದಿನ ನಮ್ಮಪ್ಪನಿಡೀ ಜೀವನನೇ ಸರ್ವನಾಶ ಆಗೋಯ್ತು. ನನಗಿನ್ನೂ ಬುದ್ಧಿನೇ ಬರ್ದೇ ಇರೋ ವಯಸ್ಸಲ್ಲಿ ನಾನ್ ನೋಡಿದ ದುರಂತನ ಯಾವತ್ತೂ ಮರೆಯೋದಕ್ಕಾಗಲ್ಲ. ಇಡೀ ಊರೇ ಗೌರವಿಸೋ ಮಟ್ಟಕ್ಕೆ ಬಾಳಿದ್ ನಮ್ಮಪ್ಪ ಅವತ್ತು ತನ್ನ ಹೆಂಡತಿ, ಅಷ್ಟ್ ಜನ ಮಕ್ಕಳನ್ನ ಯಾರು ಇಲ್ದೇ ಇರೋ ಅನಾಥರಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ನಿಂತ್ರು. ಅಮ್ಮ ತಾಯಿ, ನಾನ್ ಮಾಡಿಲ್ದೇ ಇರೋ ತಪ್ಪಿಗೆ ಇವತ್ತು ಇಡೀ ಊರೇ ನನ್ನ ಕೆಟ್ಟದಾಗ್ ನೋಡ್ತಿದೆ. ನಾನು ನನ್ನ ಕುಟುಂಬದ ಜೊತೆ ಈ ಊರನ್ನೇ ಬಿಡುವಂತ ಪರಿಸ್ಥಿತಿ ಬಂದಿದೆ. ಈ ಒಂದ ಆಪಾದನೆ ನನ್ನಿಂದ ದೂರ ಆಗಿ ನಾನು ತಪ್ಪು ಮಾಡಿಲ್ಲ ಅಂತ ಸಾಬೀತಾಗೋವರೆಗೂ ನಾನು ಉಪ್ಪಿರೋ ಊಟ ಮಾಡೋದಿಲ್ಲ ಅಂತ ಅವತ್ತು ನಮ್ಮಪ್ಪ ಶಪಥ ಮಾಡಿದ್ರು. ನಮ್ಮಪ್ಪ ಅವತ್ ಮಾಡಿದ ಶಪಥ ಇವತ್ತಿಗೂ ನನ್ ಕಿವಿಲಿ ಗುನುಗ್ತಾನೆ ಇದೆ. ಅವ್ರಿದ್ರೆ ಆ ಆಪಾದನೆ ಸುಳ್ಳು ಅಂತ ಪ್ರೂವ್ ಮಾಡ್ತಿದ್ರು. ಅವರು ಅದೇ ನೋವಲ್ಲಿ ಕೊರ್ಗಿ ತಮ್ಮ ಪ್ರಾಣನೇ ಬಿಟ್ಬಿಟ್ರು. ಚಿರು, ನಿನಗೆ ಗೊತ್ತು, ನನಗ್ ನಮ್ಮಪ್ಪನೇ ಎಲ್ಲ. ಅವ್ರಂದ್ರೆ ನನಗೆ ಎಷ್ಟಿಷ್ಟ ಅಂತ. ಯಾರಾದ್ರೂ ಬಂದು ನಿನಗೆ ನಿನ್ ಜೀವ ಮುಖ್ಯನಾ ಅಥವಾ ನಿನ್ ತಂದೆ ಮುಖ್ಯನಾ ಅಂತ ಕೇಳಿದ್ರೆ ನನಗ್ ನನ್ ತಂದೆ ಅಂದ್ರೆ ಉಸಿರು, ನನಗವ್ರೇ ಮುಖ್ಯ ಅಂತ ಹೇಳ್ತಿದ್ದೆ. ಅಂತ ಬಂಗಾರದಂತ ಮನುಷ್ಯ ನಮ್ಮಪ್ಪ. ಅಂಥವ್ರ ಬಗ್ಗೆ ಇಡೀ ಊರೇ ತಪ್ಪಾಗಿ ಮಾತಾಡೋದನ್ನ ಅವರಿಂದ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ನಮ್ ತಂದೆ ಹೋದ್ಮೇಲೆ ಅವ್ರ ಉದ್ದೇಶ,
ಅವ್ರ ಶಪಥನ ನಾನು ನಂದು ಅಂತ ತಿಳ್ಕೊಂಡೆ. ಅದೇ ವೈರಾಗ್ಯದಲ್ಲಿ ಇವತ್ತಿನವರೆಗೂ ನಾನು ಉಪ್ಪಿರೋ ಊಟ ಮಾಡಿಲ್ಲ. ಆ ಊರಿನ ಜನರಿಗೆ ನಮ್ಮಪ್ಪ ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನ ನಾನು ನಿರೂಪಿಸ್ಬೇಕು. ಅವರೊಬ್ಬ ಪುರುಷೋತ್ತಮ ಅನ್ನೋದನ್ನ ಅರ್ಥ ಮಾಡಿಸ್ಬೇಕು. ಅಲ್ಲಿವರೆಗೂ ನಾನು ನಿನ್ನ ಹತ್ರ ಬರೋದಿಲ್ಲ. ನಮ್ಮಪ್ಪನ ಶಪಥನ ಈಡೇರ್ಸೋದಕ್ಕೂ ಮುಂಚೆ ನನ್ನ ತಮ್ಮ ತಂಗಿದಿರ್ ಜೀವನನ ಸೆಟಲ್ ಮಾಡ್ಬೇಕು ಅಂತ ನಾನು ಯೋಚನೆ ಮಾಡಿದೆ. ಅದಾದ್ಮೇಲೆ ನಾನು ಆ ಕಡೆ ಗಮನ ಕೊಡೋಣ ಅನ್ನೋಷ್ಟರಲ್ಲಿ ಇದೆಲ್ಲದ್ರ ಮಧ್ಯೆ ನಮ್ಮ ಮದ್ವೆ ಆಗೋಯ್ತು. ಇದೇ ಸರಿಯಾದ ಸಮಯ ಚಿರು. ನಮ್ಮಪ್ಪನೂರು, ಅವ್ರು ಉಸಿರಾಡಿದ ಜಾಗ, ಅವ್ರು ಮಾಡಿದ ಶಪಥ, ಹೀಗೆ ಅಲ್ಲಿಗೆ ಹೋಗೋದಕ್ಕೆ ಹಲವಾರು ಕಾರಣಗಳಿವೆ. ನಾವ ಊರ್ ಬಿಟ್ಟಿದ್ರು ನಮ್ಮಪ್ಪನ ಉಸಿರು ಮಾತ್ರ ಅದೇ ಊರಲ್ಲಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನಾನು ನನ್ನ ಎಂಗೇಜ್ಮೆಂಟ್ನ ಆ ಊರಲ್ಲೇ ಮಾಡ್ಕೊಂಡಿದ್ದು. ನಮ್ಮಪ್ಪ ಬಾಳಿ ಬದುಕಿದ ಊರಿಗೆ ಹೋಗ್ಬೇಕು ಅಂದ್ರೆ ಅವ್ರನ್ನ ನೋಡೋದಕ್ಕೆ ಹೋಗ್ತಿದ್ದೇನೇನೋ ಅನ್ನೋ ಫೀಲ್ ಆಗತ್ತೆ. ಚಿರು, ಎಲ್ರೂ ಅನ್ಕೋಬಹುದು ರಾಧಿಕನ್ ಮದ್ವೆ ಆಗೋಯ್ತು, ಇನ್ನವಳ ಜೀವನದಲ್ಲಿ ಏನಿದೆ ಅಂತ. ಆದ್ರೆ ಇನ್ಮುಂದೆ ನಾನು ದೊಡ್ಡ ದೊಡ್ಡ ಸವಾಲ್ಗಳನ್ನ ಎದುರಿಸ್ಬೇಕಾಗಿರೋದು. ನಮ್ ಜೀವನ ಎಲ್ ಬಿತ್ತೋ ಅದೇ ಜಾಗದಲ್ಲಿ ನಾನು ಎದ್ದು ನಿಲ್ಬೇಕು. ಅದೇ ನನ್ನ ಜೀವನದ ದೊಡ್ಡ ಗುರಿ. ನಮ್ಮಪ್ಪ ಮಾಡಿರೋ ಶಪಥನ ಈಡೇರಿಸಿ ನಾನು ಯಾವತ್ತು ಉಪ್ಪಿರೋ ಊಟ ಮಾಡ್ತೀನೋ ಅವತ್ತೇ ನಮ್ಮಪ್ಪನ ಆತ್ಮಕ್ಕೆ ಶಾಂತಿ ಸಿಗೋದು. ಚಿರು, ಸಾರಿ. ಸಾರಿ ಎಲ್ಲ ಯಾಕೆ ಹೇಳ್ತಿದ್ಯಾ ರಾಧಿಕಾ? ನೀನ್ ನನ್ನ ಮದ್ವೆ ಮಾಡ್ಕೊಂಡು ನನ್ ಜೊತೆ ಸಂತೋಷವಾಗಿ ಬದುಕಬೇಕು ಅನ್ಕೊಂಡಿದ್ದೆ. ಆದ್ರೆ ನಾನು ಇವತ್ ನಿನ್ಗೆ ನನ್ ಕಷ್ಟಗಳನ್ನೆಲ್ಲ ಹೇಳ್ಕೊಂಡು ಬೇಜಾರ್ ಮಾಡ್ತಿದ್ದೀನಿ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ. ರಾಧಿಕಾ, ನೀನನ್ನ ಅರ್ಥ ಮಾಡ್ಕೊಂಡಿರೋದು ಇಷ್ಟೇನಾ? ಇಷ್ಟ ಆದವಳನ್ನ ಮದ್ವೆ ಆಗಿ ಅವಳ ಕೈಗೆ 2 ಮಕ್ಕಳು ಕೊಡೋದು ನಿಜವಾದ ಪ್ರೀತಿ ಅಲ್ಲ. ಅವಳ ಆಸೆ ಆಕಾಂಕ್ಷೆಗಳೇನು, ಅವಳ ಗುರಿ ಉದ್ದೇಶಗಳೇನು, ಅದಕ್ಕೆ ಸಪೋರ್ಟ್ ಮಾಡಬೇಕು. ಅದೇ ಅಲ್ವಾ ನಿಜವಾದ ಪ್ರೀತಿ. ರಾಧಿಕಾ, ಇಂಥ ಕಾಲದಲ್ಲೂ ನಿನ್ನಂತೋಳು ಸಿಗೋದು ತುಂಬಾ ಕಡಿಮೆನೆ. ನಾನಾಯ್ತು, ನನ್ನ ಗಂಡ ಆಯ್ತು, ನನ್ನ ಮಕ್ಕಳಾಯ್ತು ಅಂತ ಬದುಕೋ ಈ ಜನಗಳ ಮಧ್ಯೆ ನಿನ್ನಂತವ್ರು ಸಿಗೋದೇ ಅಪರೂಪ. ನಿಜ ಹೇಳ್ಬೇಕು ಅಂದ್ರೆ ಇನ್ನೂ ನಿನ್ ಮೇಲೆ ಗೌರವ, ಪ್ರೀತಿ, ಅಭಿಮಾನ ಜಾಸ್ತಿ ಆಗ್ತಿದೆ ರಾಧಿಕಾ. ರಾಧಿಕಾ, ನಾನ್ ಮಾತ್ರ ಅಲ್ಲ, ಇಡೀ ನನ್ನ ವಂಶನೇ ಪುಣ್ಯ ಮಾಡಿತ್ತು ಅನ್ಸುತ್ತೆ ನಿನ್ನಂತವಳನ್ನ ನನ್ನ ಮನೆ ಸೊಸೆಯಾಗಿ ಪಡಿತಾ ಇರೋದಕ್ಕೆ. ನೋಡು, ನೀನ್ ನಿನ್ ಗುರಿ ಹಿಂದೆ ಹೋಗು, ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ. ನಾನ್ ನಿನ್ ಬೆನ್ನೆಲುಬಾಗಿರ್ತೀನಿ. ನಿಮ್ಮಪ್ಪನ ಶಬ್ದ ಈಡೇರೋಗ್ ಮಾಡೋದು ನಿನ್ ಗುರಿಯಾಗಿದ್ರೆ, ನನ್ನ ಹೆಂಡತಿ ಶಬ್ದ ಈಡೇರೋಗ್ ಸಹಾಯ ಮಾಡೋದು ನನ್ ಗುರಿ. ನಾನು ನಿನ್ ಜೊತೆ ಇರ್ತೀನಿ. ನೀನೇನ್ ಚಿಂತೆ ಮಾಡ್ಬೇಡ ರಾಧಿಕಾ. ಆದಷ್ಟು ಬೇಗ ನಿಮ್ಮಪ್ಪನ ಸ್ವಂತ ಊರಿಗೆ, ಅಲ್ಲ, ನಮ್ ಸ್ವಂತ ಊರಿಗೆ ಹೊರಡೋಣ. ಆದಷ್ಟು ಬೇಗ ಟೈಮ್ ನೋಡ್ಕೊಂಡು ಮನೇಲಿ ಮಾತಾಡಿ ಹೊರಡೋಣ. ಈಗ ಹೋದ್ರೆ ಅಲ್ಲಿರೋರ್ಗೆಲ್ಲ ನಮ್ ಪರಿಚಯ ಆಗಿದೆ. ಅದು ಅಲ್ಲದೆ ನಾನು ಕುಸ್ತಿಲ್ ಗೆದ್ದು ಆ ಊರಿನ ಮರ್ಯಾದೆ ಉಳಿಸಿದ್ದೀನಿ. ನಿನ್ ಶಬ್ದಕ್ಕೆ ಅದೆಲ್ಲ ಪ್ಲಸ್ ಆಗ್ಬೋದು ರಾಧಿಕಾ. ಡೋಂಟ್ ವರಿ, ನಾನಿದ್ದೀನಿ.